ದಾಸ್ಯ ಜೀವನದಲ್ಲಿ ಬದುಕುವುದಕ್ಕಿಂತ ತಾಯಿಯ ಗರ್ಭದಲ್ಲಿ ಸಾಯುವುದು ಲೇಸು. ಯಾವ ಮಹಾತ್ಮನೂ ನಿಮ್ಮನ್ನು ಉದ್ಧಾರ ಮಾಡಲಾರ. ನಿಮ್ಮ ಉದ್ಧಾರ ನಿಮ್ಮ ಕೈಯಲ್ಲಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದ್ರು, ಸಮಾನತೆಗಾಗಿ ಕಾದಾಡಿದ್ರು, ದೇಶದಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದ್ರು. ಅಂತ ಮಹಾನ್ ನಾಯಕರಿಗೆ ನಮ್ಮ ಸರ್ಕಾರವೇ ಅಪಚಾರ ಎಸಗಲು ಹೊರಟಿದೆ. ದಲಿತ ಮಕ್ಕಳನ್ನು ದನಕ್ಕಿಂತ ಕಡೆಯಾಗಿ ಟ್ರೀಟ್ ಮಾಡಲು ಹೊರಟಿದೆ. ಅದು ಹೇಗೆ ಅಂತ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ತಾನು ಬಡವರ ಬಂಧು, ದಲಿತರ ಉದ್ಧಾರಕ, ಹಿಂದುಳಿದವರ ಆಶಾಕಿರಣ, ತುಳಿತಕ್ಕೊಳಗಾದವರ ರಕ್ಷಕ ಅಂತೆಲ್ಲ ನಮ್ಮ ರಾಜ್ಯ ಸರ್ಕಾರ ಕೊಚ್ಚಿಕೊಳ್ಳುತ್ತಿದೆಯಲ್ಲ, ನಾಚಿಕೆ ಆಗಬೇಕು ನಮ್ಮನ್ನಾಳುವವರಿಗೆ. ಯಾಕೆ ಗೊತ್ತಾ? ಒಬ್ರಿಗೆ ಕಾಟಿಲ್ಲ, ಯಾರಿಗೂ ಕಾಟಿಲ್ಲ, ಬೆಲ್ಸಿಟ್ ಇಲ್ಲ, ರಗ್ಗಿಲ್ಲ, ಬಾತ್ರೂಮ್ ಕ್ಲೀನ್ ಇಲ್ಲ, ನೀರಿಲ್ಲ, ಎಲ್ಲ ಪ್ರಾಬ್ಲಮ್ಮೇ. A to Z ಎಲ್ಲ ಪ್ರಾಬ್ಲಮ್. ಸರ್ಕಾರಕ್ಕೆ ಬಡ್ಜೆಟ್ ಮಾಡೋದಕ್ಕೆ ಎಲ್ಲದಕ್ಕೂ ದುಡ್ಡು ಇರುತ್ತೆ, ಎಲೆಕ್ಷನ್ಗಳು ಮಾಡೋದಕ್ಕೂ ದುಡ್ಡು ಐತೆ. ಆದರೆ ಕನಿಷ್ಠ ಒಂದು ಹಾಸ್ಟೆಲ್ ಫೆಸಿಲಿಟಿ ಇದಕ್ಕೋಸ್ಕರ ಸೌಲಭ್ಯಕ್ಕೋಸ್ಕರ ಕೊಡೋಕ್ಕೆ ದುಡ್ಡಿರಲ್ಲ. ನಮ್ಮ ರಾಜ್ಯದಲ್ಲಿ ಸರ್ಕಾರದ ಪ್ರಾಯೋಜಕತ್ವದಲ್ಲೇ ದಲಿತ ಹಿಂದುಳಿದ ವರ್ಗದವರ ಶೋಷಣೆ ನಡೆಯುತ್ತಿದೆ. ಅವರ ಮಕ್ಕಳಿಗೆ ಹೆಜ್ಜೆ ಹೆಜ್ಜೆಗೂ ಅವಮಾನ ಆಗ್ತಿದೆ. ಬಡ ಮಕ್ಕಳು ಓದೋ ಹಾಸ್ಟೆಲ್ಗಳನ್ನು ದನದ ದೊಡ್ಡಿಗಿಂತಲೂ ಕಡೆಯಾಗಿ ನಿರ್ವಹಣೆ ಮಾಡಿ ಪ್ರತಿದಿನ ಪ್ರತಿ ಕ್ಷಣ ಅವರ ಮೇಲೆ ದೌರ್ಜನ್ಯ ಎಸಗುತ್ತಿದೆ. ಗೌರ್ಮೆಂಟ್ಲಿಂದ ಬರ್ತಕ್ಕಂಥ ಫೆಸಿಲಿಟೀಸ್ಗಳಲ್ಲಿ 50% ಕೂಡ ಕರೆಕ್ಟಾಗಿ ನಿಯತ್ತಾಗಿ ಮಾಡ್ತಾ ಇಲ್ಲ. ಅವ್ರಿಗೆ ನಮಗೆ ಗತಿ ಇಲ್ಲ, ಅವ್ರಿಗೆ ಮತಿ ಇಲ್ಲ. ಸೊ ಆ ರೀತಿ ನಾವು ಬದುಕ್ತಾ ಇದ್ವಿ. ಯಾಕೆಂದರೆ ನಮಗೆ ಸ್ವಂತ ಖರ್ಚಿನಲ್ಲಿ PG ಹಾಸ್ಟೆಲ್ ಓದೋ ಅಂಥ ವ್ಯವಸ್ಥೆ ನಮಗಿಲ್ಲ ಅಷ್ಟೊಂದು. ಸರ್ಕಾರ ಏನು ಕೊಡುತ್ತೋ ಅದರಲ್ಲಿ ನಾವು ಬದುಕಬೇಕಾಗಿದೆ, ಅದರಲ್ಲೇ ನಾವು ಎಜುಕೇಷನ್ನ ಮುಂದುವರಿಸಬೇಕಾಗಿದೆ. ಈ ದೂರನ್ನ ನೊಂದ ವಿದ್ಯಾರ್ಥಿಗಳು ನಮ್ಮ ಕವರ್ ಸ್ಟೋರಿ ತಂಡಕ್ಕೆ ನೀಡಿದ್ರು. ಚುನಾವಣೆ ಬಂದಾಗ ದಲಿತರನ್ನ, ಹಿಂದುಳಿದ ವರ್ಗದವರನ್ನ ವೋಟು ಬ್ಯಾಂಕ್ಗಳಾಗಿ ಬಳಸಿ ಗೆದ್ದು ಗದ್ದುಗೆ ಏರಿದಾಗ ಟಿಶ್ಯೂ ಪೇಪರ್ನಂತೆ ಎಸೆಯೋ ನಮ್ಮ ಮಂತ್ರಿವರಿಯರ ಮುಖವಾಡ ಕಳಚಲೇಬೇಕು ಅಂತ ನಾವು ನಿರ್ಧರಿಸಿದೆವು. ರಾಜ್ಯದ ನಾನಾ SC, ST, OBC ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟೆವು. ಅಲ್ಲಿ ನಾವು ಭಯಾನಕ ಸತ್ಯವನ್ನ ಕಂಡೆವು. ಆ ವಿಕೃತ ಸತ್ಯ ದರ್ಶನದ ಮೊದಲ ಅಧ್ಯಾಯ ಆರಂಭಿಸಿದ್ದೆ ನಮ್ಮ ರಾಜಧಾನಿ ಬೆಂಗಳೂರಿನ MG ರಸ್ತೆಯಿಂದಲೇ. ಬೆಂಗಳೂರಿನ MG ರಸ್ತೆ ಅಂದ ತಕ್ಷಣ ದಿ ಪಾಶ್, ವಂಡರ್ಫುಲ್, ಕಲರ್ಫುಲ್ ಅನ್ನೋ ಕಲ್ಪನೆಗಳೆಲ್ಲ ನಮ್ಮ ಮನಸ್ಸಿಗೆ ಸೇರುತ್ತೆ. ಆದರೆ ಇದೇ MG ರಸ್ತೆಯಲ್ಲಿರುವಂಥ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ನಡೆಸುತ್ತಿರುವಂಥ ಸರ್ಕಾರಿ ವಿಜ್ಞಾನ ಕಾಲೇಜು ವಿದ್ಯಾರ್ಥಿ ನಿಲಯ ಹೇಗಿದೆ ಅಂತ ಒಂದು ಸಣ್ಣ ತುಣುಕು ನೋಡ್ಕೊಂಡು ಬರೋಣ ಬನ್ನಿ. ಈ ಹಾಸ್ಟೆಲ್ನಲ್ಲಿ ಸ್ವಚ್ಛತೆ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ ಅನ್ಸುತ್ತೆ. ಒಂದು ಸಣ್ಣ ಉದಾಹರಣೆ ನೋಡಿ. ಇದು ವಾಶ್ ಬೇಸಿನ್, ಇದು ವಾಟರ್ ಫಿಲ್ಟರ್. ಹೆಸರಿಗಷ್ಟೇ ಇದೆ, ಆದರೆ ವಿದ್ಯಾರ್ಥಿಗಳೇ ಹೇಳೋದ್ ರೀತಿಯಲ್ಲಿ ಇದು ರಿಪೇರಿ ಆಗದೆ ಕಾಲವೇ ಕಳೆದು ಹೋಗಿದೆ. ನಮ್ಮ ದೇಶದ ಭವಿಷ್ಯ ಕಟ್ಟಬೇಕಾದವರು, ಮುಂದೆ ಇದೇ ಹಾಸ್ಟೆಲ್ನಿಂದ ಓದಿ ಹೋಗಿರೋರು ವಿಜ್ಞಾನಿಗಳಾಗಬಹುದು, ಇಂಜಿನಿಯರ್ಗಳಾಗಬಹುದು, ಯಾಕಂದರೆ ಇದು ವಿಜ್ಞಾನ ಕಾಲೇಜು, ಅಥವಾ ವೈದ್ಯರೇ ಆಗಬಹುದು. ಆದರೆ ಈ ಕಾಲೇಜಿನ ಕಿಚನ್ ಅಂತೂ ನೋಡಿದ್ರೆ ನಿಜವಾಗ್ಲೂ ನಮಗೆ ದುಃಖ ಬರುತ್ತೆ. ಇದು ನಮ್ಮ ಸರ್ಕಾರ ನಡೆಸಿರುವಂತಹ ವಿಜ್ಞಾನ ಕಾಲೇಜು ವಿದ್ಯಾರ್ಥಿ ನಿಲಯದ ಕಿಚನ್. ಬಾಂಡ್ಲಿ ನೋಡಿದ್ರೆ ತೊಳೆಯೋದು ಎಷ್ಟೋ ದಿನ ಆದ ಹಾಗಿದೆ. ಇದು ಉಗ್ರಾಣ ಜಾಗ. ಈ ಹಾಸ್ಟೆಲಲ್ಲಿ 187 ವಿದ್ಯಾರ್ಥಿಗಳಿದ್ದಾರೆ. ಉಗ್ರಾಣ ತುಂಬಿ ತುಳುಕಬೇಕಿತ್ತು, ಆದರೆ ಎಲ್ಲೂ ಕೂಡ ಒಂದು ಅಕ್ಕಿ ಕಾಳು ಕೂಡ ಕಾಣ್ತಾ ಇಲ್ಲ. ದಿ ಪಾಶ್ MG ರಸ್ತೆಯಲ್ಲಿರೋ ಹಾಸ್ಟೆಲ್ನ
ಬಾತ್ರೂಮ್ ಟಾಯ್ಲೆಟ್ಗಳನ್ನು ಒಮ್ಮೆ ದರ್ಶನ ಮಾಡಿ. ನಾಗರಿಕ ಸಮಾಜದ ಯಾವ ಪರಿಭಾಷೆಯಲ್ಲೂ ಕೂಡ ಇದನ್ನು ಬಾತ್ರೂಮ್ ಆಗಲಿ ಟಾಯ್ಲೆಟ್ ಆಗಲಿ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅದು ನಿಮಗೊಂದು ಸೀಕ್ರೆಟ್ ತೋರಿಸ್ತೀನಿ ಬನ್ನಿ. ಒಂದು ಆಡಿಟೋರಿಯಂ ಕಟ್ಟಿಸಿದ್ದಾರೆ, ಆದರೆ ನಮ್ಮ ಲಜ್ಜೆಗೆಟ್ಟ ಅಧಿಕಾರಿಗಳು ಇದನ್ನು ಓದೋ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ರೂಮಾಗಿ ಕೊಟ್ಬಿಟ್ಟಿದ್ದಾರೆ. ಈ ರೂಮಲ್ಲಿ 25 ವಿದ್ಯಾರ್ಥಿಗಳು ಓದ್ತಿದ್ದಾರೆ ಅಂದರೆ ನಂಬ್ತೀರಾ? ಒಂದೇ ಒಂದು ಕಾಟ್ ಇಲ್ಲ, ಒಂದೇ ಒಂದು ಬೆಡ್ ಇಲ್ಲ. ಎಷ್ಟು ಕೆಟ್ಟದಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ ನೋಡಿ. ವಿದ್ಯಾರ್ಥಿಗಳು ತಮ್ಮ ಸ್ವಂತ ಖರ್ಚಿಂದ ಹಾಕಿ ಇಂಥ ಚಾಪೆ, ಇಂಥ ಬೆಡ್ಶೀಟನ್ನು ತಂದು ಕೆಲವು ವಿದ್ಯಾರ್ಥಿಗಳಂತೂ ಖಾಲಿ ನೆಲದಲ್ಲಿ ಮಲಗ್ತಿದ್ದಾರೆ. ಇದು ನಮ್ಮ ದೇಶದ ವಿದ್ಯಾರ್ಥಿಗಳು ಓದುತ್ತಿರುವಂಥ ಜಾಗ. ಆದರೆ ಇದೇ ಹಾಸ್ಟೆಲ್ಗಳಿಗೆ ಲಕ್ಷಾಂತರ ರೂಪಾಯಿ ಅನುದಾನ ಬಿಡುಗಡೆ ಆಗುತ್ತೆ. ಹಾಗಾದರೆ ಆ ಅನುದಾನ ಬಿಡುಗಡೆ ಆಗಿದ್ದು ಎಲ್ಲಿ ಹೋಯಿತು? ಇಲ್ಲಿ ಒಂದೇ ಒಂದು ಬೆಡ್ ಇಲ್ಲ. ಅಂದರೆ ಸರ್ಕಾರದ ಬಿಲ್ಲಿನಲ್ಲಿ, ಸರ್ಕಾರದ ಕಡತಗಳಲ್ಲಿ ಈ ಹಾಸ್ಟೆಲ್ಗಳಿಗೆಲ್ಲ ಒಳ್ಳೊಳ್ಳೆ ಬೆಡ್ ಇದೆ, ಒಳ್ಳೊಳ್ಳೆ ಕಾಟ್ ಇದೆ, ಒಳ್ಳೊಳ್ಳೆ ಚೇರ್ ಇದೆ ಅಂತ ಹೇಳ್ತಾರೆ. ಆದರೆ ನಿಜ ಪರಿಸ್ಥಿತಿ ನೀವೇ ನೋಡಿ. ನಿಮ್ಗೆ ಇಲ್ಲಿನ ವ್ಯವಸ್ಥೆ ತೃಪ್ತಿ ಕೊಟ್ಟಿದೆಯಾ? ತೃಪ್ತಿ ಅನ್ನೋದಕ್ಕಿಂತ ಅಸಮಾಧಾನನೇ ಜಾಸ್ತಿ ಇದೆ. ಈವ್ನಿಂಗ್ ಒಂದು ಬಂದ್ರೆ ನೋಡಿ, ಎಷ್ಟು ಹಾಕಿಸ್ಕೊಂಡು ಬರ್ತಾರೆ ತಿಂತಾರೋ ಅದಕ್ಕಿಂತ ಜಾಸ್ತಿ ವೇಸ್ಟ್ ಆಗಿರುತ್ತೆ ಅಲ್ಲಿ. ಸರ್ಕಾರದಿಂದ ಏನು ಬಿಡುಗಡೆ ಆಗುತ್ತೆ ಅದರಲ್ಲಿ 50% ನಮಗೆ ಮುಟ್ತಾ ಇಲ್ಲ, 10% ಮುಟ್ತಾ ಇದೆ ಅಷ್ಟೇ ನಮಗೆ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳ ಹೆಸರು ಹೇಳ್ಕೊಂಡು ಸಮಾಜ ಕಲ್ಯಾಣಾಧಿಕಾರಿಗಳು, ಪಾಲಿಟಿಷಿಯನ್ಸ್ ಎಲ್ಲರೂ ಚೆನ್ನಾಗಿದ್ದಾರೆ ಅಷ್ಟೇ. ಅವ್ರ ಮಕ್ಕಳು ಹಿಂಗೆ ಇರ್ತಾರ ನೋಡಿ ಹೋಗಿ. ಇವರು ಕರೆಕ್ಟಾದ ಕ್ವಶನ್ ಕೇಳಿದ್ರು. ಅಂದರೆ ನಮ್ಮನ್ನು ಇಷ್ಟು ಕಷ್ಟದಲ್ಲಿ ಇವ್ರು ಇರ್ತೀರ, ಕರೆಕ್ಟಾಗಿ ಊಟ ಕೊಡ್ತಿಲ್ಲ, ಏನು ಕೊಡ್ತೀರಾ. ಆದರೆ ನಿಮ್ಮ ಮಕ್ಕಳು, ಅಧಿಕಾರಿಗಳ ಮಕ್ಕಳಿಗೆ ಇದೇ ಪರಿಸ್ಥಿತಿ ಬಂದರೆ ಸಹಿಸ್ಕೊತೀರಾ? ಇದು ಹಿಂಗೆ ಡ್ರಿಂಕ್ಸ್ ಮಾಡಿ ಇಲ್ಲೆಲ್ಲ ಬಾಟಲ್ಗಳೆಲ್ಲ ಇದಾವಂದರೆ ಇದು ಯಾವುದೇ ಕಣಕ್ಕೂ ಸ್ಟೂಡೆಂಟ್ ಯಾವುದೇ ಕಣಕ್ಕೂ ಮಾಡ್ತಿಲ್ಲ. ಆ ಔಟರ್ಸ್ ಎಲ್ಲ ಇರೋದು ಹೆಚ್ಚಿನ ಪ್ರಮಾಣದಲ್ಲಿ ಅವರು ಈ ರೀತಿಯಾಗಿ ಡ್ರಿಂಕ್ಸ್ ಮಾಡ್ಕೊಂಡ್ಬಂದು ರೌಡಿಸಮ್ ತೋರಿಸ್ಕೊಂಡು ಆ ವಾರ್ಡನ್ ಎದುರಿಸ್ಕೊಂಡು ಡಿಸ್ಟ್ರಿಕ್ಟ್ ಆಫೀಸರ್ ಎದುರ್ತಾರೆ ಅನ್ಸುತ್ತೆ ಆಲ್ಮೋಸ್ಟ್. ಆದರೆ ನಿಮ್ಗೆ ಓದುವಂಥ ಒಂದು ವಾತಾವರಣ ಇಲ್ಲ. ನೈಟ್ ಹೊತ್ತು 12-1 ಗಂಟೆ ತನಕ ಡ್ರಿಂಕ್ಸ್ ಮಾಡ್ಕೊಂಬಂದ್ಬಿಟ್ಟು ಆ ಗಲಾಟೆ ಮಾಡೋದು. ಯಾರೇ ವಿದ್ಯಾರ್ಥಿಗಳು ಕೇಳಿ ಎಲ್ಲಾರ ಯಾಕೆ ಗಲಾಟೆ ಮಾಡ್ತೀರಾ ಅಂತ ಕೇಳಿದ್ರೆ ಅವನ ಮೇಲೆ ರೌಡಿಸಮ್ ಮಾಡೋದು. ಮುಖ್ಯಮಂತ್ರಿಗಳೇ, ಇದು ನೇರವಾಗಿ ಈ ವಿದ್ಯಾರ್ಥಿ ನಿಮ್ಗೆ ಕೇಳುವಂಥ ಪ್ರಶ್ನೆ. ಅಂದರೆ ಒಂದು ವಿದ್ಯಾರ್ಥಿ ಓದಬೇಕಾದಂಥ ಜಾಗದಲ್ಲಿ ರೌಡಿಸಮ್ ಆಗ್ತಿದೆ, ಮದ್ಯಪಾನ ಆಗ್ತಿದೆ, ಎಲ್ಲ ಚಟುವಟಿಕೆಗಳು ನಡೀತಿದೆ. ಅದು ಯಾವುದೋ ದೂರದ ಗುಲ್ಬರ್ಗದಲ್ಲ, ರಾಯಚೂರಲ್ಲ, ನಿಮ್ಮ ವಿಧಾನಸೌಧದ ಕೂಗಳದ ದೂರದಲ್ಲಿರುವಂಥ MG ರಸ್ತೆಯಲ್ಲಿ ಇಂಥ ಅನಾಚಾರ ನಡೀತಿದೆ. ಅಂದರೆ ನಿಮ್ಮ ಆಡಳಿತ ಎಷ್ಟು ಹದಗೆಟ್ಟಿದೆ ಅಂತ ನಿಮಗೆ ಗೊತ್ತಾಗಬೇಕು. ಸಮಾಜ ಕಲ್ಯಾಣ ಇಲಾಖೆ ನಡೆಸ್ತಿರುವಂಥ ಹಾರಿಬಲ್ ಹಾಸ್ಟೆಲ್ಗಳ ಇನ್ನಷ್ಟು ಹಾರರ್ ಸ್ಟೋರಿ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.